ನಮ್ಮ ಸಾಂಸ್ಕೃತಿಕ ಪರಂಪರೆಗೆ ಎಷ್ಟೊಂದು ಕವಲುಗಳಿವೆ ಎಂಬುದನ್ನು ಊಹಿಸುವುದೇ ಕಷ್ಟ. ಅದು ಹಬ್ಬ ಹರಿದಿನಗಳಿರಬಹುದು, ವಿವಾಹ ಪ್ರಸಂಗಗಳಿರಬಹುದು, ಆಟೋಟಗಳಿರಬಹುದು, ಉಡುಗೆ ತೊಡುಗೆಗಳಿರಬಹುದು, ಮನರಂಜನೆಯೇ ಪ್ರಧಾನವಾಗಿರುವ ಉತ್ಸವಗಳಿರಬಹುದು. ಯಾವುದೇ ಇದ್ದರೂ ಪ್ರತಿಯೊಂದರಲ್ಲೂ ವೈವಿಧ್ಯತೆಗಳಿವೆ, ವೈಶಿಷ್ಟ್ಯಗಳೂ ಇವೆ. ಒಂದು ವಿಶೇಷ ಕುತೂಹಲದ ಸಂಗತಿ ಎಂದರೆ ಉತ್ತರ ಕನ್ನಡದಲ್ಲೇ ಅಂಕೋಲಾ ತಾಲೂಕು ಈ ಹೋಳಿ ಹಬ್ಬವನ್ನು ಅನನ್ಯ ಎಂಬ ರೀತಿಯಲ್ಲಿ ತನ್ನದೇ ಆದ ವಿಶಿಷ್ಟ ಪರಿಕಲ್ಪನೆಯೊಂದಿಗೆ ಆಚರಿಸುತ್ತಿರುವುದು. ನಮ್ಮ ರಾಜ್ಯ ಮಾತ್ರವೇ ಅಲ್ಲ, ಇಡೀ ದೇಶದಲ್ಲಿ ಈ ಹೋಳಿ ಹಬ್ಬವನ್ನು ಕರಡಿ ಹಬ್ಬ ಎಂಬ ಹೆಸರಿನಲ್ಲಿ ಕರೆಯುವ ಪದ್ಧತಿ ಅಂಕೋಲೆ ಬಿಟ್ಟರೆ ಬೇರೆಲ್ಲೂ ಇದ್ದಂತಿಲ್ಲ. ಸುಗ್ಗಿ ಮಕ್ಕಳ ತಂಡದೊಂದಿಗೆ ಸಾಮಾನ್ಯವಾಗಿ 1-2 ಕರಡಿಗಳಿರುವುದುಂಟು. ಜನರ ಬಳಿ ಹೋಗಿ ದುಡ್ಡು ಕೇಳುವುದು ಮತ್ತು ಹಾಗೆ ಕೂಡಿಸಿದ ದುಡ್ಡನ್ನು ಸುಗ್ಗಿ ತಂಡದ ಲೆಕ್ಕಕ್ಕೆ ಜಮಾ ಮಾಡುವುದು ಅವುಗಳ ಕೆಲಸ. ಕಾಡಿನಲ್ಲಿರುವ ಕಪ್ಪು ಕೂದಲಿನ ಕರಡಿಗಳನ್ನೇ ಹೋಲುವ ಕತ್ತದ ಕಪ್ಪು ರೊಣೆಗಳ ಅಂಗಿಯನ್ನು ತೊಟ್ಟು ಕಟ್ಟಿಗೆಯಿಂದಲೋ ರಟ್ಟಿನಿಂದಲೋ ಮಾಡಿದ ಉದ್ದ ಮೂತಿಯನ್ನು ಮುಖಕ್ಕೆ ಕಟ್ಟಿಕೊಂಡು ಸೊಂಟಕ್ಕೆ ಗಂಟೆಗಳನ್ನು ತೂಗು ಹಾಕಿಕೊಂಡು ಈ ಕರಡಿಗಳು ಸುಗ್ಗಿಯ ಮಕ್ಕಳೊಂದಿಗೆ ತಾವೂ ಕುಣಿಯುತ್ತವೆ. ಈ ಕರಡಿಗಳ ಪರಿಕಲ್ಪನೆಯನ್ನು ದೃಷ್ಟಿ ತೆಗೆಯುವ ನಮ್ಮ ಜನಪದ ನಂಬಿಕೆಯ ಒಂದು ಭಾಗವೆನ್ನಬಹುದು. ತುರಾಯಿ ಕಟ್ಟಿಕೊಂಡ ಸುಗ್ಗಿ ಮಕ್ಕಳು ಬಿಂಗುಗಳ ಆಭರಣಗಳಿಂದ ಸಿಂಗರಿಸಿಕೊಂಡು ಜನಪದ ಉಡುಪಿನೊಂದಿಗೆ ಕುಣಿಯುವ ನೋಟ ಯಾರ ಮನಸ್ಸನ್ನಾದರೂ ಸೂರೆಗೊಳ್ಳುವಂಥದ್ದು. ಇಡೀ ತಂಡವೇ ಒಂದು ರಮ್ಯ ಕಾವ್ಯದಂತೆ ಧ್ವನಿತರಂಗಗಳನ್ನು ಎಬ್ಬಿಸುತ್ತಿದ್ದ ಕಾಲವೊಂದಿತ್ತು. ಹೆಜ್ಜೆಗಳ ಗೆಜ್ಜೆ ನಾದಕ್ಕೆ ವಶವಾಗಿ ನೆಟ್ಟ ದೃಷ್ಟಿ ಬದಲಿಸುವುದಕ್ಕೆ ಸಾಧ್ಯವಾಗದಂಥ ಶಿಸ್ತಿನ ಕುಣಿತ ಅಲ್ಲಿರುತ್ತಿತ್ತು. ಇಂಥ ಸಂದರ್ಭದಲ್ಲಿ ತೂಗುಗಂಟೆಗಳೊಂದಿಗೆ ಡುರ್ರೆಂದು ಆರ್ಭಟಿಸುತ್ತಾ ಎದುರಾಗುವ ಕರಡಿಗಳು ನಮ್ಮನ್ನು ಆ ತನ್ಮಯತೆಯಿಂದ ಹೊರಗಿಳಿದು ತರುತ್ತವೆ. ಹಾಗೆ ನೋಡಿದರೆ ಇಡೀ ತಂಡದ ಒಟ್ಟಾರೆ ಚಂದಕ್ಕೆ ದೃಷ್ಟಿಯಾಗದಿರಲಿ ಎಂಬ ಕಾರಣಕ್ಕಾಗಿ ದೃಷ್ಟಿ ತೆಗೆಯುವ ಒಂದು ಪರ್ಯಾಯ ವ್ಯವಸ್ಥೆಯಾಗಿ ಈ ಕರಡಿಗಳ ಪ್ರವೇಶ ಸುಗ್ಗಿಯಲ್ಲಿ ಬಂದಿರಲೂಬಹುದು. ಈ ಕರಡಿಗಳ ರೂಪವಿನ್ಯಾಸಗಳ ಬಗ್ಗೆ ಹೇಳುವುದಾದರೆ ಬಿಳಿ ಕರಡಿ, ಕಪ್ಪು ಕರಡಿ, ನೀಲಿ ಕರಡಿ, ಜಾಂಬಳೆ ಬಣ್ಣದ ಕರಡಿ, ಉದ್ದ ಮುಖದ ಕರಡಿ, ಅಗಲ ಮುಖದ ಕರಡಿ, ಹಿರಿ ಕರಡಿ, ಮರಿ ಕರಡಿ ಹೀಗೆ ವರ್ಷದಿಂದ ವರ್ಷಕ್ಕೆ ಕರಡಿಗಳ ರೂಪ ಬದಲಾಗುತ್ತಲೇ ಇವೆ. ಅವರವರ ಕರಡಿಯ ವೇಷ ಅವರವರೇ ಮಾಡಿಕೊಳ್ಳುವ ಪದ್ಧತಿಯೇ ಹೆಚ್ಚಾಗಿದ್ದುದರಿಂದ ಲಭ್ಯವಿರುವ ತಮಗಿಷ್ಟವಾದ ಸಾಮಗ್ರಿಗಳನ್ನು ಬಳಸಿ ಈಗಿತ್ತ ಕರಡಿ ಅಂಗಿಗಳನ್ನು ತಯಾರಿಸುತ್ತಿರುವುದೇ ಇದಕ್ಕೆ ಕಾರಣ. ಕೆಲವರು ಕಾಗದದ ಕರಡಿ ಬಟ್ಟೆಗಳನ್ನೂ ಮಾಡುವುದುಂಟು. ತೆಂಗಿನಕಾಯಿಯ ಬಾರೀಕಾದ ಕತ್ತದ ಸೊಂಬಿನಿಂದ ಕಿರಿದಾಗಿ ಹೆಣೆದು ಕಪ್ಪಗಿನ ಬಣ್ಣ ಸವರಿ ಮಾಡಿದ ಕರಡಿಗಳು ಮುಂದೆ ಬಂದಾಗ ಅದರ ಭೀಭತ್ಸ ಆರ್ಭಟಕ್ಕೆ ಚಿಕ್ಕ ಮಕ್ಕಳು ಹೆದರಿಕೊಳ್ಳುವುದೂ ಉಂಟು. ಹೋಳಿಯ ದಿನ ಹೊರಬಿದ್ದ ಕರಡಿ ವೇಷಧಾರಿಗಳು ರಾತ್ರಿ ಬೆಳಗಾಗುವವರೆಗೂ ಮನೆ ಮನೆಯ ಬಾಗಿಲು ತಟ್ಟಿ ದುಡ್ಡು ಕೇಳುವುದು ಇಲ್ಲಿಯ ಕರಡಿ ಹಬ್ಬದ ವಿಶೇಷವಾಗಿದೆ. ವರ್ಷಕ್ಕೊಮ್ಮೆ ಮಾತ್ರ ಹೀಗೆ ಬರುವವರನ್ನು ಬರಿಗೈಯಲ್ಲಿ ಹಿಂದಕ್ಕೆ ಕಳಿಸಬಾರದು ಎಂಬುದು ಬಲವಾದ ನಂಬಿಕೆ ಕೂಡ ಜನಸಾಮಾನ್ಯರದ್ದು. ಇಂತಹ 10 ಹಲವು ವಿಶೇಷತೆಗಳ ಕರಡಿ ಹಬ್ಬ ಅಂಕೋಲೆಯ ಅಸ್ಮಿತೆಗಳಲ್ಲೊಂದು.